ನಮಸ್ಕಾರ ಫ್ರೆಂಡ್ಸ್, ತಾವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಮೊದಲ ಬಾರಿ ನೋಡ್ತಾ ಇದ್ರು ಅವ್ರೇನಿತ್ತಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಉದ್ಯೋಗ ಮಾಹಿತಿ ಯಾವ ಇಲಾಖೆಯಲ್ಲಿದೆಯಪ್ಪ ಅಂತ ಹೇಳಿದ್ರೆ ಆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ ಮತ್ತು ವಯೋಮಿತಿ ಎಷ್ಟು ಮತ್ತು ಅದಕ್ಕೆ ವೇತನ ಎಷ್ಟು, ಆಯ್ಕೆಯಾದಂತಹ ಅಭ್ಯರ್ಥಿಗಳ ವೇತನ ಎಷ್ಟಿರ್ತದೆ, ಅದಾದ ನಂತರ ಮತ್ತು ಅರ್ಜಿ ಶುಲ್ಕ ಎಷ್ಟಿರ್ತದೆ ಮತ್ತು ಆ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನೇನಿರಬೇಕು ಮತ್ತು ಆ ಅರ್ಜಿ ಸಲ್ಲಿಸಲು ದಿನಾಂಕ ಎಲ್ಲಿಂದ ಎಲ್ಲಿವರೆಗೆ ಇದೆ ಮತ್ತು ಕೊನೆಯ ದಿನಾಂಕ ಯಾವಾಗ ಮತ್ತು ಅದೇ ರೀತಿ ಈ ಹುದ್ದೆಗಳು ಎಷ್ಟು ಇದಾವೆ ಮತ್ತು ಈ ಉದ್ಯೋಗಗಳನ್ನೆಲ್ಲ ಎಲ್ಲಿ ಕೆಲಸ ಮಾಡೋದು ಅಂತ ಅಂತ ಸಂಪೂರ್ಣ ವಿವರ ನಿಮ್ಗೆ ಬೇಕಂತ ಹೇಳಿದ್ರೆ ನೀವೇನ್ ಮಾಡಬೇಕು, ಈ ನಮ್ಮ ವಿಡಿಯೋನ ಐತಲ್ಲ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮ್ಗೆ ಇದರ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಎಚ್ ಪಿ ಅಂತ ಬರ್ತಲ್ಲ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ನೀವು ಕೆಲಸಗಳು ಹುಡುಕ್ತಾ ಇದ್ದೀರೋ ಅವ್ರಿಗೆ ಏನಂತಲ್ಲ ಇದು ಒಳ್ಳೆ ಅವಕಾಶ ಅಂತ ಹೇಳ್ತಾ, ಇದರಲ್ಲಿ ಹುದ್ದೆಗಳು ಎಷ್ಟಿದಾವಪ್ಪ ಅಂತ ಹೇಳಿದ್ರೆ ಆಯಾ ವಿಭಾಗಕ್ಕೆ ತಕ್ಕಂಗೆ ನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದ್ದು ಮತ್ತು ಈ ಹುದ್ದೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಕೆಲಸ ಏನ್ ಮಾಡಬೇಕು ಅಂದ್ರೆ ಭಾರತಾದ್ಯಂತ ಆ ಇಲಾಖೆ ಎಲ್ಲಿ ಸೂಚಿಸ್ತಾ ಅಲ್ಲಿ ಏನೈತಲ್ಲ ನೀವು ಕೆಲಸ ಮಾಡೋದಿರ್ತತೆ. ಅದಷ್ಟೇ ಅಲ್ಲದೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತ ಹೇಳಿದ್ರೆ, ಈ ಅರ್ಜಿ ಸಲ್ಲಿಸಕ್ಕೆ ಇದಕ್ಕೆ ಬೇಕಾದಂತಹ ಅಧಿಕೃತವಾದ ಲಿಂಕ್ ಏನೈತಲ್ಲ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ಆದ್ರೂ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ಪಕ್ಕದ ಸೈಬರ್ ಸೆಂಟ್ರಿಗೆ ಹೋಗಿ ಆದ್ರೂ ನೀವು ಅರ್ಜಿ ಸಲ್ಲಿಸಬಹುದು. ಅದಷ್ಟೇ ಅಲ್ಲದೆ ಇದಕ್ಕೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ವೇತನ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಇರ್ತಾರ ಅವರಿಗೆ ಪ್ರಾರಂಭಿಕವಾಗಿ 30,000 ರೂಪಾಯಿಲಿಂದ ಹಿಡಿದು 1,20,000 ರೂಪಾಯಿವರೆಗೆ, ಅಂದ್ರೆ ಆಯಾ ವಿಭಾಗಕ್ಕೆ ತಕ್ಕಂಗೆ 30,000 ರೂಪಾಯಿಲಿಂದ ಹಿಡಿದು 1,20,000 ರೂಪಾಯಿವರೆಗೆ ನಿಮ್ಗೆ ವೇತನ ಏನಂತಲ್ಲ ನಿಗದಿಪಡಿಸ್ತಾರೆ. ಮತ್ತೆ ಈ ಹುದ್ದೆಗಳಿಗೆ ವಯೋಮಿತಿ ಎಷ್ಟು ಇರ್ಬೇಕಪ್ಪ ಅಂತ ಹೇಳಿದ್ರೆ, ವಯೋಮಿತಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ 25 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ವಯೋಮಿತಿ ಸಡಿಲಿಕೆ ಸಮೇತ ಇರ್ತದೆ. ಆ ವಯೋಮಿತಿ ಸಡಿಲಿಕೆ ಅಂದ್ರೆ OBC ಅಭ್ಯರ್ಥಿಗಳು 3 ವರ್ಷ ಆದ್ರೆ SC/ST ಗಳಿಗೆ 5 ವರ್ಷ ಮತ್ತು ಇನ್ನಿತರೆ ಅಭ್ಯರ್ಥಿಗಳು ಏನಂತಾರ 10 ವರ್ಷ ವಯೋಮಿತಿ ಸಡಿಲಿಕೆ ಇರ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗೆ ಕೊಟ್ಟಿರುವಂತಹ ಲಿಂಕಿಗೆ ಹೋಗಿ ನೀವು ಮಾಹಿತಿ ತಗೊಂಡು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ SC/ST ಅಭ್ಯರ್ಥಿಗಳಿಗೆ ಅಂತ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಅವ್ರಿಗಂತಲ್ಲ ಉಚಿತವಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತು ಅದಷ್ಟೇ ಅಲ್ಲದೆ ಜನರಲ್ ಅಭ್ಯರ್ಥಿಗಳಿಗೆ ಏನಂತಲ್ಲ 1,180 ರೂಪಾಯಿ ಅಂತಲ್ಲ ಅರ್ಜಿ ಶುಲ್ಕ ಇರ್ತದೆ. ಈ ಅರ್ಜಿ ಶುಲ್ಕ ಎಲ್ಲಿ ಪಾವತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ನೀವು ಈ ಅರ್ಜಿ ಶುಲ್ಕ ಪಾವತಿ ಮಾಡೋದಿರ್ತದೆ. ಮತ್ತೆ ಇದಕ್ಕೆ ಅರ್ಹತೆಗಳು ಏನ್ ಬೇಕಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದಕ್ಕೆ ಅರ್ಹತೆಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಮತ್ತು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಫೈರ್ ಸೇಫ್ಟಿ ಇಂತಹ ಇನ್ನು ಹಲವಾರು ಹುದ್ದೆಗಳ ಕೋರ್ಸ್ಗಳನ್ನ ನೀವು ಉತ್ತೀರ್ಣರಾಗಿರ್ಬೇಕು. ಈ ಹಲವಾರು ಕೋರ್ಸ್ಗಳು ಅಂತ ಹೇಳಿದ್ರೆ ನಿಮ್ಗೆ ಈ ಮೊದಲು ಹೇಳಿದ ಹಾಗೆ ಇದರ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿ ತಗೋಬಹುದು. ಅದಷ್ಟೇ ಅಲ್ಲ, ಆಯ್ಕೆ ವಿಧಾನ ಹೆಂಗಿರ್ತಪ್ಪ ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ ಮತ್ತು ನೇರ ಸಂದರ್ಶನ ಸಹ ಇರ್ತದೆ ಮತ್ತು ಗುಂಪು ಸಂದರ್ಶನ ಇರ್ತದೆ. ಈ ಮೂರು ಸಹ ನಿಮಗೆ ಅನ್ವಯಿಸುತ್ತೆ. ಅದಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾವಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಈಗಾಗಲೇ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಎಲ್ಲಿವರೆಗಿದೆಯಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳ 21 ಮೇ 2025 ಅಂದ್ರೆ ಇದೇ ಮೇ ತಿಂಗಳ 21ರವರೆಗೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿಗಳು ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಈ ಅಜಂತಾ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.